RCB ಇದು ಒಂದು ಹೆಸರಲ್ಲ, ಕೋಟ್ಯಾಂತರ ಜನರ ಉಸಿರು, ನಂಬಿಕೆ. 1 ಸ್ಟಾರ್ ಪಕ್ಕ, ಇನ್ನೊಂದು ಸ್ಟಾರ್ ರೆಡಿಯಾಗಿ. ಹುಡುಗಿರಾಗಲೇ ಒಂದು ಕಪ್ ಬಂದಿದ್ದಾರೆ, ಈ ಸಲ ಹುಡುಗರು ಒಂದು ತರ್ತಾ ಇದ್ದಾರೆ. ಈಗ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಮೊದಲನಾಗಿ ಧನ್ಯವಾದಗಳು ತಿಳಿಸ್ತಾ, ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರೋ ಅವ್ರಿಗೆಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ಏನಪ್ಪಾ ಅಂದರೆ RCB ಬಗ್ಗೆ ಮಾತಾಡೋಕ್ಕೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಕಳೆದ 6 ಮ್ಯಾಚಲ್ಲಿ ನಮ್ಮವ್ರು ಬರೀ ಸೋತಿರೋದು 2. ಇದು ಇವತ್ತಿನ ನಡೀತಿರೋ ಮ್ಯಾಚು ಲಾಸ್ಟ್ ಮ್ಯಾಚ್ ಆಗಿರುತ್ತೆ ನಮ್ಮ ಚಿನ್ನಸ್ವಾಮಿಲಿ. RCB ವರ್ಸಸ್ GT. RCB ಅವ್ರು ಗೆಲ್ತಾರೆ ಅಂತ ನಂಬಿಕೆ ನಮಗೂ ಇದೆ, ನಿಮಗೂ ಇದೆ. ಮುಂದಿನ ವಿಷಯ ಏನಪ್ಪ ಅಂದರೆ ನೆಕ್ಸ್ಟ್ ಯಾವುದೇ ಮ್ಯಾಚ್ ನಮ್ಮ ಚಿನ್ನಸ್ವಾಮಿಲಿ ನಡೆಯಲ್ಲ. ಇನ್ನೆಲ್ಲ ನಡೆಯೋದು ಔಟ್ ಆಫ್ ಅಂದರೆ ಬೇರೆ ಬೇರೆ ಸ್ಟೇಟ್ಗಳಲ್ಲಿ ನಡೀತೈತೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಎಲ್ಲ ಮ್ಯಾಚ್ RCB ಗೆದ್ದು ಈ ಸಲಿನೂ ಕಪ್ ನಮ್ದಾಗಲಿ ಅಂತ ಅಂದ್ಕೊಳೋಣ. ಈ ಸ್ಟಾರ್ ಪಕ್ಕ ಇನ್ನೊಂದು ಸ್ಟಾರ್ ಬರಲಿ ಅಂತ ಕೇಳ್ಕೊತ ವಿಷಯದ ಕಡೆ ಬರೋಣ. ಇನ್ನೊಂದು ವಿಷಯ ಏನಂದರೆ ನಮ್ಮ RCB ಅವರು ಈ ಸಲ 3ನೇ ಸ್ಥಾನದಲ್ಲಿದ್ದಾರೆ. 6 ಮ್ಯಾಚಲ್ಲಿ 4 ಮ್ಯಾಚ್ ಗೆದ್ದು 8 ಪಾಯಿಂಟ್ನ ಬುಟ್ಟಿಗೆ ಹಾಕೊಂಡು 2 ಮ್ಯಾಚ್ ಅಷ್ಟೇ ಸೋತಿರೋದು. ಒಂದು ರಾಜಸ್ಥಾನ್ ಮೇಲೆ, ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ಮೇಲೆ. ನಿಮಗೆಲ್ಲ ಗೊತ್ತೇ ಇರುತ್ತೆ. ನಮ್ಮ ರನ್ ರೇಟ್ ಬಂದುಬಿಟ್ಟು +1.171 ಇದೆ. ಇದು ಒಳ್ಳೆ ರನ್ ರೇಟ್ ಅಂತಲೇ ಹೇಳ್ಬೋದು. ಆದರೆ ಪಂಜಾಬ್ ಅವ್ರು ಮಾತ್ರ ನೆಕ್ಸ್ಟ್ ಲೆವೆಲಾಗಿ ಆಡ್ತಿದ್ದಾರೆ. ನೆಕ್ಸ್ಟ್ ನಮ್ಮ RCB ಅವ್ರು ಅದೇ ಥರ ಆಡ್ತಾರೆ. ಇನ್ನು ಇವತ್ತು ನಡೀತಿರೋ 7ನೇ ಮ್ಯಾಚು GT ವರ್ಸಸ್ RCB. RCB ಗೆದ್ದೇ ಗೆಲ್ತಾರೆ ಅಂತ ಕಾನ್ಫಿಡೆನ್ಸ್ ಇದೆ. ಇನ್ನು ನಡೆಯೋ 7 ಮ್ಯಾಚು ಔಟ್ ಆಫ್ ಅಂದರೆ ಬೇರೆ ಕಡೆ ನಡೀತಾ ಇದೆ. ನಮ್ಮ ಫ್ರಾಂಚೈಸಿಲಿ ಅಂದರೆ ನಮ್ಮ ಹೋಮ್ ಗ್ರೌಂಡಲ್ಲಿ ಆಡ್ತಿಲ್ಲ, ಅವರು ಬೇರೆ ಕಡೆ ಆಡ್ತಿದ್ದಾರೆ. ಆ ಮ್ಯಾಚಲ್ಲೂ ಎಲ್ಲ ನಮ್ಮ 7 ಮ್ಯಾಚ್ ಗೆಲ್ತಾರೆ ಅನ್ನೋ ನಂಬಿಕೆ ನಮಗೂ ಇದೆ, ನಿಮಗೂ ಇರಲಿ. RCB ಇದು ಒಂದು ಹೆಸರಲ್ಲ, ಕೋಟ್ಯಾಂತರ ಜನರ ಉಸಿರು, ನಂಬಿಕೆ. ಮೇನ್ ಒನ್ ಆ್ಯಂಡ್ ಓನ್ಲಿ ನಮ್ಮ ಕಿಂಗ್ ಕೊಹ್ಲಿ ಇದ್ದಾರೆ ಅನ್ನೋ ನಂಬಿಕೆ. ಈ ಸಲ ಕಿಂಗ್ ಕೊಹ್ಲಿ ಒಂದು ಒಳ್ಳೆ ರನ್ಸ್ ಬಾರಿಸ್ತಾ ಆರೆಂಜ್ ಕ್ಯಾಪ್ ತನಕ ಹೋಗಿದ್ರು. ಇದೇ ರೀತಿ ನಮ್ಗೆ ಯಾಕೋ 2016 ರಿಪೀಟ್ ಆಗ್ತಿದೆ ಅಂತಿದೆ. ನಮ್ಗೆ ಯಾಕೋ 973 ರನ್ ನಮ್ಮ ಕಿಂಗ್ ಕೊಹ್ಲಿನೇ ಬ್ರೇಕ್ ಮಾಡ್ತಾರೆ ಈ ಸಲ ಅಂತ ಅನ್ನಿಸ್ತಾನೇ ಇದೆ. ಇನ್ನು 7 ಮ್ಯಾಚ್ +2 ಸೆಮೀಸ್, 1 ಫೈನಲ್ ಹೊಡೆತೀವಿ. ಫೈನಲಾಗಿ ಹೇಳೋದೊಂದೇ, ಈ ಸಲ ಕಪ್ ನಮ್ಮದೇ ಗೈಸ್. ಮತ್ತೊಂದು ವಿಷಯ ಏನಪ್ಪ ಅಂದರೆ ಒಂದು ಸ್ವಲ್ಪ ದಿನ ಅಲ್ಲಿ ಕೂತಿರೋ ಒಬ್ಬ ಬೆಂಚಲ್ಲಿ ಕೂತಿರೋ ಒಬ್ಬ ಪ್ಲೇಯರ್ ಅಂದರೆ ಜಾಕೋಬ್ ಬೆಥಲ್ನ ಅವನ್ನ ನಮ್ಮ RCB ಪ್ಲೇಯಿಂಗ್ 11ನಲ್ಲಿ ಆಡಿಸ್ಬೇಕಾಗಿರುತ್ತೆ. ವಿರಾಟ್ ಕೊಹ್ಲಿ ಓಪನರ್ಸ್ ಆಗಿ ಬಂದು, ದೇವದತ್ ಪಡಿಕ್ಕಲ್ ಇಂಪ್ಯಾಕ್ಟ್ ಪ್ಲೇಯರ್, ರಜತ್ ಪಟ್ಟಿದಾರ್ ಒಳ್ಳೆ ಫಾರ್ಮಲ್ಲಿದ್ದಾರೆ ಮಾತ್ರ. ನಾನೇ ಸ್ಥಾನದಲ್ಲಿ ಬಂದುಬಿಟ್ಟು ಮಾಮೂಲಿ ಕೃಣಾಲ್ ಪಾಂಡ್ಯ, ಮಿಸ್ಟರಿ ಕೃಣಾಲ್ ಪಾಂಡ್ಯ ಅವ್ರ ಜಿತೇಶ್ ಶರ್ಮಾ ಬರಬೇಕಾಗುತ್ತೆ. ಸ್ವಲ್ಪ ದಿನ ನನಗೇನು ಅನಿಸುತ್ತೆ ಅಂದರೆ ರೊಮೋರಿಯೋ ಶೆಫರ್ಡ್ನ ಕುಣಿಸಿ ಅದೇ ಜಾಗಕ್ಕೆ ಓವರ್ಸೀಸ್ ಪ್ಲೇಯರ್ ಆದಂಥ ಜಾರ್ಡನ್ ಕಾಕ್ಸ್, ಇವ್ರ ಮೂಲತಃ ಇಂಗ್ಲೆಂಡ್ ಅವರು, ಅವ್ರನ್ನ ಕರೆಸಿ ಆಡಿಸ್ಬೇಕು ಅಂತ ಅನಿಸ್ತಾ ಇರುತ್ತೆ. ಮತ್ತು ಇನ್ನೇನು ಬಾಲರ್ಸ್, ಭುವನೇಶ್ವರ್ ಕುಮಾರ್ ಸ್ಪಿಂಕಿಂಗ್, ನಿಮಗೆ ಗೊತ್ತೇ ಇರುತ್ತೆ ಎಲ್ಲ, ಮಿಸ್ಟ್ರಿ ಮ್ಯಾಜಿಕ್ ಮಾಡೇ ಮಾಡ್ತಾರೆ. ಜಾಕಬ್ ದಫಿ ಆರ್ ಜೆ ಸೊಲೆಟ್, ಇವರಿಬ್ಬರಲ್ಲಿ ಯಾರು ಕರ್ಕೊಂಡ್ರೆ ಏನಿಲ್ಲ, ಆದರೂ ಅವರಿಬ್ಬರು ಬೌಲಿಂಗ್ ಅಟ್ಯಾಕ್ ಮಸ್ತಾಗಿದೆ ಅಂತ ಹೇಳುತ್ತೆ. ಮತ್ತು ಮ್ಯಾಜಿಕಲ್ ಸ್ಪಿನ್ನರ್ ಸುಯೇಶ್ ಶರ್ಮಾ, ಇವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಆಡಿಸ್ತೀವಿ. ಅವ್ರ ರಸಿಕ್ ದಾಲ್ ಕೂಡ 1-2 ಮ್ಯಾಚ್ ಲಕ್ನೋ ಮೇಲೆ ಒಳ್ಳೆ ಇಂಪ್ಯಾಕ್ಟ್ ಮಾಡಿದರು. ಲಕ್ನೋ ಟೀಮ್ನ 4 ವಿಕೆಟ್ ಮುಗ್ಲಂತ ಅಂತ ಅವ್ರಿಗೆ ಇದೀವಿ, ನಾನು ಒಬ್ಬ ಇಂಡಿಯನ್ ಪ್ಲೇಯರ್, ಒಬ್ಬ ಬಾಲರ್ ಇದ್ದೀನಿ ಅಂತಲೇ ಹೇಳಿದರು. ಮತ್ತೊಂದು ವಿಷಯ ಏನಪ್ಪ ಅಂದರೆ ಹೆಸರಲ್ಲಿ ಹೊಡೆದಿರೋ 283 ರನ್ನ ನಾವು ಚೇಸ್ ಮಾಡಿ 284 ರನ್ ಹೊಡೆದು ಟೇಬಲ್ ಆರ್ ನಂಬರ್ 1 ಹೈಯೆಸ್ಟ್ ಸ್ಕೋರಲ್ಲಿರಬೇಕು. ಯಾವುದೇ ರೀತಿ ನಮ್ಮ ಕ್ರಿಸ್ ಗೇಲ್ 2013 ಹೊಡೆದಿರೋ 175 ರನ್ ಥರ ಅದೇ ರೀತಿ ಇದು ಹೈಯೆಸ್ಟ್ ಸ್ಕೋರ್ ಆಫ್ ದ IPL ಅಂದರೆ RCB ಅಂತ ಇರಲೇಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಅದು ಹಾಗೆ ಆಗುತ್ತೆ. ಎಲ್ಲ ನಮ್ಮ ಮಿಸ್ಟ್ರಿ ಬ್ಯಾಟ್ಸ್ಮನ್ಸ್ ಹಾಗೂ ಮಿಸ್ಟ್ರಿ ಬೌಲರ್ಸ್ ಅಟ್ಯಾಕ್ ಮಾಡೇ ಮಾಡ್ತಾರೆ. ಫೈನಲಿ ಈ ಸಲ ಕಪ್ ನಮ್ಮದೇ. 1 ಸ್ಟಾರ್ ಪಕ್ಕ, ಇನ್ನೊಂದು ಸ್ಟಾರ್ ರೆಡಿಯಾಗಿ. ಹುಡುಗಿರಾಗಲೇ ಒಂದು ಕಪ್ ಬಂದಿದ್ದಾರೆ, ಈ ಸಲ ಹುಡುಗರು ಒಂದು ತರ್ತಾ ಇದ್ದಾರೆ. ಈಗ ಗೈಸ್, ಯಾರ್ಯಾರೆಲ್ಲ ಈ ವಿಡಿಯೋ ನೋಡಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಗೈಸ್. ಯಾರ್ಯಾರೆಲ್ಲ ಹೊಸ್ದಾಗಿ ಬಂದಿದ್ದೀರೋ ಅವರು ಲೈಕ್, ಕಮೆಂಟ್, ಶೇರು ಎಲ್ಲ ನಿಮ್ಮ ಮುಂದೆನೇ ಇದೆ, ಮಾಡೋದು ಗೊತ್ತು ತಾನೆ. ಇದೇ ರೀತಿ ಬೆಳೆಸಿರೋ ಅಂತ ಗೊತ್ತು. ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಮೊದಲನಾಗಿ ಧನ್ಯವಾದಗಳು ತಿಳಿಸ್ತಾ, ಈ ವಿಡಿಯೋ ಇಷ್ಟೇ. ಮುಂದೆ ಒಳ್ಳೊಳ್ಳೆ ಕಂಟೆಂಟ್ ಮಾತಾಡೋಣ. ಈಗ ಹೇಳ್ತಾ ಮತ್ತೆ ಸಿಗುವ. ಥ್ಯಾಂಕ್ ಯು.